ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 3 ವರ್ಷದಿಂದ ಸರಿಸುಮಾರು 400ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ, ಅರಿವು, ತಿಳುವಳಿಕೆ ಮೂಡಿಸುವ ಸಲುವಾಗಿ ಮಾಹಿತಿಗಳನ್ನು ನೀಡ್ತಾ ಬರ್ತಾ ಇದ್ದೇನೆ. ಮೊದಲ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇರೋರಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಬುದ್ಧಿವಂತರಾಗಿ, ಸಮಸ್ಯೆಗಳಿಗೆ ಸಿಲುಕದಂತೆ ಚಾಕಚಕ್ಯತೆಯಿಂದ ವ್ಯವಹಾರ ನಡೆಸುವಂಥವರಾಗಿ ಅಂತ ಹೇಳ್ತಾ ಇವತ್ತಿನ ಒಂದು ಮುಖ್ಯವಾದಂತಹ ವಿಚಾರಕ್ಕೆ ಬಂದು ಬಿಡ್ತೇನೆ ವೀಕ್ಷಕರೇ. ನೋಡಿ, ನಿಮ್ಗೆ ಏನಾದರೂ ಕಾನೂನಿನ ಸಲಹೆಗಳು ಬೇಕಾಗಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಕರೆ ಮಾಡಿ ಕನ್ಸಲ್ಟೇಷನ್ಗಳನ್ನು ನೀವು ತಗೊಳ್ಬಹುದು. ಕೇವಲ ಬೆಂಗಳೂರಿನಾದ್ಯಂತ ಮಾತ್ರವಲ್ಲದೆ ಕರ್ನಾಟಕದ ಜಿಲ್ಲೆಯಾದ್ಯಂತ ಸಾವಿರಾರು ಜನರು ಕರೆ ಮಾಡಿ ಕಾನೂನಿನ ಸಲಹೆಗಳನ್ನು ಪಡ್ಕೊಂಡಿದ್ದಾರೆ ಹಾಗೂ ನೇರವಾಗಿ ಕೂಡ ಬಂದು ಭೇಟಿ ಮಾಡಿದ್ದಾರೆ. ನನ್ನ ಕಚೇರಿ ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಹೈಸ್ಕೂಲಿನ ರಸ್ತೆಯಲ್ಲಿ ಇರುತ್ತೆ. ನೀವು ಅದೇ ನಂಬರಲ್ಲಿ ನಾನು ವಾಟ್ಸಾಪಲ್ಲಿ ಇರ್ತೇನೆ. ನೀವು ವಾಟ್ಸಾಪ್ ಮುಖಾಂತರ ಆಫೀಸ್ ಲೊಕೇಶನ್ ಪಡ್ಕೊಂಡು ಅಪಾಯಿಂಟ್ಮೆಂಟ್ ಶೆಡ್ಯೂಲ್ನ ತಗೊಂಡು ನೀವು ಬಂದು ಭೇಟಿ ಮಾಡಬಹುದು. ಕಾನೂನಿನ ಸಮಸ್ಯೆಗಳಿಗೆ ನೀವು ಸಮಾಲೋಚನೆಗಳನ್ನು ಮಾಡಿ ಪರಿಹಾರವನ್ನು, ಅಭಿಪ್ರಾಯವನ್ನು ಮತ್ತು ಒಪಿನಿಯನ್ಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ಏನಾದರೂ ಕೇಸುಗಳಿದ್ದರೆ ಕೇಸುಗಳನ್ನು ಕೂಡ ನಡೆಸಿಕೊಡ್ತೇನೆ. ಕೇವಲ ಬೆಂಗಳೂರಿನಾದ್ಯಂತ ಮಾತ್ರ ಅಲ್ಲದೆ ಕರ್ನಾಟಕ ಜಿಲ್ಲೆಯಾದ್ಯಂತ ಬಂದು ನೀವು ಕೇಸುಗಳನ್ನು ಕೊಡಬಹುದು. ಜನಗಳು ಈಗಾಗಲೇ ಕೊಡ್ತಾ ಇದ್ದಾರೆ, ಕೇಸುಗಳನ್ನು ನಡೆಸಿಕೊಡ್ತಾ ಇದ್ದೇನೆ. ಹಾಗೂ ಕೇವಲ ಫ್ರೆಶ್ ಕೇಸುಗಳ ಜೊತೆಗೆ NOC ಕೇಸುಗಳನ್ನು ಕೂಡ ತೆಗೆದುಕೊಂಡು ಬಂದು ಕೊಡ್ತಾ ಇದ್ದಾರೆ. ನೀವೇ ಕೇಸುಗಳನ್ನು ನಡೆಸಿಕೊಡಿ ಅಂತ ಹೇಳಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವುದರ ಮುಖಾಂತರ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ನ್ಯಾಯ ಕೊಡಿಸುವಲ್ಲಿ ಪ್ರಯತ್ನವನ್ನು ಮಾಡ್ತೇನೆ ಪ್ರಾಮಾಣಿಕವಾಗಿ ಅಂತ ಹೇಳ್ತಾ ಇವತ್ತಿನ ಒಂದು ಮುಖ್ಯವಾದಂತಹ ವಿಚಾರಕ್ಕೆ ಬಂದುಬಿಡ್ತೇನೆ. ಈ ವಿಡಿಯೋ ಏನಾದರೂ ಮೊದಲ ಬಾರಿಗೆ ನೋಡಿ ನಿಮಗೆ ಇಷ್ಟ ಆಗಿದ್ದೆ ಆದರೆ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜ್ಞಾನ ವಿಚಾರ ನಿಂತಲ್ಲಿ ನಿಲ್ಲದಂತೆ ಇತರರಿಗೂ ಕೂಡ ನೀವು ಶೇರ್ ಮಾಡುವುದರ ಮುಖಾಂತರ ನಿಮ್ಮ ಅಳಿಲು ಸೇವೆಯನ್ನು ಕೂಡ ಮಾಡಿ ಅಂತ ಹೇಳ್ತಾ ಇವತ್ತು ಒಂದು ಬಹಳ ಮುಖ್ಯವಾದಂಥ ವಿಚಾರ ನೋಡಿ. ಈ ಒಂದು ಸಿವಿಲ್ ವ್ಯಾಜ್ಯಗಳು ಅಂತ ನಾವೇನು ಕರಿತೇವೆ, ಸಿವಿಲ್ ಡಿಸ್ಪ್ಯೂಟ್ಸ್ ಅಂತ, ಈ ಒಂದು ಪ್ರಾಪರ್ಟಿಗಳಿಗೆ, ಸ್ವತ್ತುಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಇಂಜಂಕ್ಷನ್ ಆರ್ಡರ್ಗಳನ್ನು ಅಥವಾ ಸ್ಟೇ ಆರ್ಡರ್ಗಳನ್ನು ಪಡ್ಕೊಂಡಿರ್ತಾರೆ. ಕೆಲವೊಮ್ಮೆ ಕೇಸನ್ನು ದಾಖಲು ಮಾಡಿದ ತಕ್ಷಣವೇ ಕೋರ್ಟು ಬೈ ಕನ್ಸಿಡರಿಂಗ್ ದ ಪ್ರೈಮಾ ಫೇಸಿ ಆಫ್ ದಿ ಕೇಸ್ ಅಂತ ನಾವು ಕರಿತೇವೆ. ಅಂದರೆ ಮೇಲ್ನೋಟಕ್ಕೆ ಆ ದಾಖಲೆಗಳನ್ನು ರುಜುವಾತು ಮಾಡಿಸಿದರೆ ಅಥವಾ ಪ್ರೊಡ್ಯೂಸ್ ಮಾಡಿ ಕೋರ್ಟ್ಗೆ ಕನ್ವಿನ್ಸ್ ಆಗೋ ಥರದಲ್ಲಿ ನಾವು ಹೇಳಿದಾಗ ಕೋರ್ಟು ಆ್ಯಡ್ ಇಂಟ್ರಿಮ್ ಇಂಜಂಕ್ಷನ್ ಆರ್ಡರ್ ಅಂತ ಹೇಳಿದ್ರೆ ಇತರ ವ್ಯಕ್ತಿಯನ್ನು ಕೇಳದೆ, ಆತನ ವಾದವನ್ನು ಕೇಳದೆ ಕೇಸನ್ನು ಫೈಲ್ ಮಾಡಿದ ತಕ್ಷಣವೇ ನಮಗೆ ಒಂದು ಸ್ಟೇ ಆರ್ಡರ್ಗಳನ್ನು ಕೊಡುತ್ತೆ. ಏಕಪಕ್ಷೀಯವಾಗಿ ಕೇಳಿ ಸ್ಟೇ ಆರ್ಡರ್ಗಳನ್ನು ಕೊಡುತ್ತೆ. ಯಾವಾಗ ಕೊಡುತ್ತೆ ನಿಮಗೆ ಅರ್ಥ ಆಗಲಿಕ್ಕೆ ಹೇಳ್ತೇನೆ. ಉದಾಹರಣೆಗೆ ಈ ಒಂದು ಪ್ರಾಪರ್ಟಿಗೆ ನಾನು ಮಾಲೀಕ ಆಗಿರ್ತೇನೆ. ನಾನು ಮಾಲೀಕ ಅಂತ ಅನ್ನೋದಕ್ಕೆ ಕೋರ್ಟಿಗೆ ನಾನೇನು ಕೊಡಬೇಕು? ನನ್ನ ಹೆಸರಿಗೆ ಒಂದು ಕ್ರಯಪತ್ರ ಆಗಿದ್ದರೆ ಕ್ರಯಪತ್ರವನ್ನು ಕೊಡುವುದು. ಹಾಗೆ EC ಅಂದರೆ ಅಪ್ಡೇಟೆಡ್ EC, ಇವತ್ತಿನ ತನಕನೂ ಕೂಡ ECಯಲ್ಲಿ ನಾನೇ ಮಾಲೀಕನಾಗಿದ್ದೇನೆ ಆ ಪ್ರಾಪರ್ಟಿಗೆ, ECಯನ್ನು ಕೊಡ್ತೇನೆ. ಖಾತಾ ಮಾಡಿಸ್ಕೊಂಡಿದ್ರೆ ಖಾತಾ ಸರ್ಟಿಫಿಕೇಟ್ ಕೊಡೋದು, ಖಾತಾ ಎಕ್ಸ್ಟ್ರಾಕ್ಟ್ ಕೊಡೋದು, ಅಪ್ಡೇಟೆಡ್ ಟ್ಯಾಕ್ಸ್ ಪೇಡ್ ರಿಸಿಪ್ಟನ್ನು ಕೋರ್ಟಿನ ಗಮನಕ್ಕೆ ತಂದು ಕೊಡೋದು, ಮತ್ತು ನಾನು ಆ ಸ್ವತ್ತಿನ ಸ್ವಾಧೀನದಲ್ಲಿ ಇದ್ದೀನಿ ಅಂತ ಅನ್ನೋದಕ್ಕೆ ಆ ಪ್ರಾಪರ್ಟಿ ಒಳಗಡೆ ಇದ್ದಾಗ ಫೋಟೋಗಳನ್ನ ತೆಗೆದುಕೊಡೋದು. ಈ ರೀತಿಯಾಗಿ ಕೋರ್ಟಿಗೆ ಸಬ್ಮಿಟ್ ಮಾಡಿದಾಗ ಕೋರ್ಟ್ಗೆ ಕನ್ವಿನ್ಸ್ ಆಗುತ್ತೆ ನೀವು ಈ ಸ್ವತ್ತಿಗೆ ಮಾಲೀಕರಾಗಿದ್ದೀರಾ, ನಿಜವಾದ ಮಾಲೀಕರಾಗಿದ್ದೀರಾ, ಯು ಆರ್ ಅನ್ ಅಬ್ಸಲ್ಯೂಟ್ ಓನರ್ ಆಫ್ ದಿ ಪ್ರಾಪರ್ಟಿ ಅನ್ನೋದನ್ನು ಕೋರ್ಟು ಗಮನಿಸುತ್ತೆ. ಈಗ ಇಂತಹ ಸಂದರ್ಭದಲ್ಲಿ ಬೇರೆ ಇನ್ಯಾರು ಮತ್ತಿತರರು ಬಂದು ಇದು ನಮ್ಮ ಆಸ್ತಿ, ಇದು ಪಿತ್ರಾರ್ಜಿತ ಆಸ್ತಿ ಅಥವಾ ಒಟ್ಟು ಕುಟುಂಬದ ಆಸ್ತಿ, ಇದರಲ್ಲಿ ನನಗೆ ಭಾಗ ಬರಬೇಕು ಅಂತ ಹೇಳಿ ಬಂದು ಕೋರ್ಟಿಗೆ ಕೇಸುಗಳನ್ನು ಹಾಕ್ಕೊಳ್ಳೋದು, ಆಗ್ತೀನಿ ಅಂತ ಹೆದರಿಸೋದು ಅಥವಾ ನಿಮ್ಮ ಶಾಂತಿಯುತವಾದಂತಹ ಸ್ವಾಧೀನಕ್ಕೆ ಧಕ್ಕೆ ಉಂಟು ಮಾಡ್ತಕ್ಕಂಥದ್ದು, ಅಂದರೆ ಬಂದು ನಿಮಗೆ ತೊಂದರೆ ಮಾಡ್ತಕ್ಕಂಥದ್ದು, ನೀವು ನೆಮ್ಮದಿಯಿಂದ ಶಾಂತಿಯಿಂದ ಆ ಸ್ವತ್ತಿನಲ್ಲಿ ನೀವು ಅನುಭವಿಸಲಿಕ್ಕೆ, ಅನುಭೋಗದಲ್ಲಿ ಇರಲಿಕ್ಕೆ ತೊಂದರೆಗಳನ್ನು ಮಾಡ್ತಕ್ಕಂಥದ್ದು ಮಾಡ್ತಾರೆ. ಹೀಗೆ ಮಾಡಿದಂತಹ ಸಂದರ್ಭದಲ್ಲಿ ನಾಟ್ ಟು ಇಂಟರ್ಫಿಯರ್ ದ ಪೀಸ್ಫುಲ್ ಪೊಸೆಷನ್ ಆಫ್ ದಿ ಪ್ರಾಪರ್ಟಿ ಆಫ್ ದಿ ಪ್ಲೈಂಟಿಫ್ ಆ್ಯಂಡ್ ಡೈರೆಕ್ಟ್ ದ ಡಿಫೆಂಡೆಂಟ್ಸ್ ನಾಟ್ ಟು ಡಿಸ್ಟರ್ಬ್ ಅಂತ ಕೇಳೋದಕ್ಕೆ. ಅಂದರೆ ವಾದಿಯಾಗಿರ್ತಕ್ಕಂಥ ನಾನು ಆ ಸ್ವತ್ತಿನಲ್ಲಿ ಅನುಭವದಲ್ಲಿದ್ದೇನೆ, ಇನ್ಯಾರು ಅಪರಿಚಿತರು ಅವರು ಬಂದು ನನ್ನ ಶಾಂತಿಯುತ ಸ್ವಾಧೀನಕ್ಕೆ ಧಕ್ಕೆ ಉಂಟು ಮಾಡ್ತಾ ಇದ್ದಾರೆ, ಅವರನ್ನು ತಡೆಯಿರಿ.
ಅವರು ಬರದೇ ಇರೋ ಥರದಲ್ಲಿ ಅವರಿಗೆ ನಿರ್ದೇಶನವನ್ನು ಕೊಡಿ ಅಂತ ಹೇಳಿ ನಾವು ಕೋರ್ಟಿಗೆ ಒಂದು ಮನವಿಯನ್ನು ಮಾಡ್ತೇವೆ, ಪ್ರಾರ್ಥನೆಯನ್ನು ಮಾಡ್ತೇವೆ. ಆಗ ಕೋರ್ಟು ಸ್ಟೇ ಆರ್ಡರನ್ನು ಕೊಡುತ್ತೆ. ನಾನೀಗಾಗಲೇ ಹೇಳಿದಾಗೆ ಆ ದಾಖಲೆಗಳನ್ನು ಪರಿಶೀಲಿಸಿ ಮಾಲೀಕ ನಾನು ಅಂತ ಗೊತ್ತಾದರೆ ಆಗ ಅವರಿಗೆ ಡೈರೆಕ್ಷನನ್ನು ಕೊಟ್ಟಿರುತ್ತೆ. ನಾಟ್ ಟು ಇಂಟರ್ಫಿಯರ್ ಅಂದರೆ ಅಡಚಣೆ ಮಾಡಬಾರದು, ಅವರ ಒಂದು ಶಾಂತಿಗೆ ಧಕ್ಕೆ ಉಂಟು ಮಾಡಬಾರದು, ಹೋಗಿ ಗಲಾಟೆಯನ್ನು ಮಾಡಬಾರದು ಅಂತ ಹೇಳಿ ಕೋರ್ಟ್ ಆದೇಶವನ್ನು ಕೊಡುತ್ತೆ. ಈ ಆದೇಶವನ್ನು ಕೊಟ್ಟ ನಂತರವೂ ಕೂಡ ಕೆಲವೊಬ್ಬರು ಏನು ಮಾಡ್ತಾರೆ, ದಪ್ಪ ಚರ್ಮ ಅಂತ ನಾವು ಕರಿತೀವಿ, ಥಿಕ್ ಸ್ಕಿನ್ ಅಂತ ಹೇಳಿ, ಮತ್ತು ಕಾನೂನಿಗೆ ಮಾನ್ಯತೆಯನ್ನು ಕೊಡದ, ಕೋರ್ಟಿನ ಆರ್ಡರ್ಗಳಿಗೂ ಕೂಡ ಬೆಲೆಯನ್ನು ಕೊಡದೆ ಏನೋ ಬಂಡತನದ ಪ್ರದರ್ಶನವನ್ನು ಕೆಲವರು ಮಾಡ್ತಾರೆ. ಇಂತಹ ಸಂದರ್ಭಗಳಲ್ಲಿ ಕೋರ್ಟಿನ ಆದೇಶ ಇದೆ ಅಂತ ಹೇಳಿದ್ರು ಕೂಡ ಮತ್ತೆ ಮತ್ತೆ ಬಂದು ತೊಂದರೆಗಳನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ. ಮನೆ ಇದ್ದಾಗ, ಮನೆಯ ಒಳಗಡೆ ಇದ್ದಾಗ ಈ ತರಹದ ಒಂದು ಚಟುವಟಿಕೆಗಳು ನಡೆಯೋದು ಕಡಿಮೆ. ಆದರೆ ಈಗ ರೈತರ ವಿಚಾರ ಬಂದಾಗ ಒಂದು ಜಮೀನಿನಲ್ಲಿ ಸ್ವಾಧೀನದಲ್ಲಿ ಇರ್ತಾರೆ, ಬೆಳೆಗಳನ್ನು ಬೆಳೆದಿರ್ತಾರೆ, ಏನೋ ಅವರು ಆ ಒಂದು ವ್ಯವಸಾಯ ಮಾಡುವುದರ ಮುಖಾಂತರ ಆ ಒಂದು ಬೆಳೆಯ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅವಲಂಬಿತರಾಗಿರ್ತಾರೆ. ಮತ್ತು ಆ ಜಮೀನು ಓಪನ್ ಲ್ಯಾಂಡ್ ಆಗಿರುತ್ತೆ. ಸೊ ಅಲ್ಲಿ ಯಾವುದೇ ತರಹದ ಬಾಗಿಲಾಗಲಿ ಕಟ್ಟಡಗಳಾಗಲಿ ಕಟ್ಕೊಂಡಿರೋದಿಲ್ಲ. ಅಲ್ಲಿ ಏನು ಮಾಡೋದು, ಏಕಾಏಕಿ ಹಿಂಗೆ ದೌರ್ಜನ್ಯಗಳನ್ನು ಮಾಡೋದು, ಬಂದು ಪೊಸಿಷನ್ಗೆ ಬಂದು ಬಿಡೋದು, ಡಿಸ್ಟರ್ಬ್ ಮಾಡೋದು, ಗುಂಡಾಗಳನ್ನ ಕರ್ಕೊಬಂದು ರಾತ್ರಿ ಹೊತ್ತೇ ಬಿಟ್ಟು ಬಿಡೋದು. ಅಥವಾ ಕೆಲವೊಮ್ಮೆ ನಾನು ಸಾಕಷ್ಟು ಕರ್ನಾಟಕದಾದ್ಯಂತ ಕರೆಗಳನ್ನು ನೋಡ್ತಾ ಇರೋದ್ರಿಂದ, ಸ್ವೀಕಾರ ಮಾಡ್ತಾ ಇರೋದ್ರಿಂದ, ಅಟೆಂಡ್ ಮಾಡ್ತಾ ಇರೋದ್ರಿಂದ ನನಗೆ ಗೊತ್ತಾಗ್ತಾ ಇದೆ, ಕೆಲವೊಮ್ಮೆ ಎಲ್ಲ ಪೊಲೀಸರು ಅಲ್ಲ, ಕೆಲವೊಮ್ಮೆ ಪೊಲೀಸರ ಜೊತೆಗೆ ಮೊದಲೇ ಹೋಗಿ ಮಾತಾಡ್ಕೊಂಡ್ಬಿಡ್ತಕ್ಕಂಥದ್ದು, ಅವರ ಜೊತೆ ಇವರು ಟೈಅಪ್ಗಳನ್ನು ಮಾಡ್ಕೊಂಡ್ಬಿಡ್ತಕ್ಕಂಥದ್ದು, ಅವ್ರ ಜೊತೆ ಮಾತಾಡಿ ಶಾಮೀಲಾಗಿ ಅವರ ಒಂದು ರಕ್ಷಣೆಯನ್ನು ಪಡ್ಕೊಂಡ್ಬಿಡತಕ್ಕಂಥದ್ದು, ಮತ್ತು ಇವರೇ ಪೊಸಿಷನಲ್ಲಿ ಇದ್ದೀವಿ, ನಾವೇ ಸ್ವಾಧೀನದಲ್ಲಿದ್ದೀವಿ ಅಂತ ಹೇಳಿಕೊಂಡು ಅವರೇ ಮೊದಲು ಕೇಸ್ ಹಾಕ್ಬಿಡ್ತಕ್ಕಂಥದ್ದು, ಈ ತರಹದ್ದೆಲ್ಲ ಘಟಿಸ್ತಾ ಇದೆ, ನಡೀತಾ ಇದೆ. ಇಂತಹ ಓಪನ್ ಇರುವಂಥ ಜಾಗದಲ್ಲಿ ಕೋರ್ಟ್ ಆರ್ಡರ್ನ ತಗೊಂಡು ಬಂದರೂ ಕೂಡ ಅವರು ಗೂಂಡಾಗಿರಿ ಮಾಡೋದು ನಿಲ್ಲಿಸಲ್ಲ, ದೌರ್ಜನ್ಯ ಮಾಡೋದು ನಿಲ್ಲಿಸಲ್ಲ. ಕೋರ್ಟ್ ಆರ್ಡರ್ ಇದೆ, ಸ್ಟೇ ಇದೆ, ನಿಮ್ಮ ವಿರುದ್ಧ ನೀವು ಬರಬಾರದು ಅಂತ ಕೋರ್ಟ್ ಹೇಳಿದೆ ಅಂತ ಹೇಳಿದ್ರು ಕೂಡ ಅವರು ಅದನ್ನು ಕೇರ್ ಮಾಡದೆ ಇದಕ್ಕೆ ನೀವು ಬರಬಾರ್ದು, ನೀವು ಈ ಜಮೀನಿಗೆ ಬರಬಾರ್ದು, ಕೆಲಸ ಮಾಡಬಾರ್ದು, ಇದರಲ್ಲಿ ನಮ್ಮದು ಹಕ್ಕಿದೆ ಅಂತ ಹೇಳಿ ಮತ್ತೆ ಮತ್ತೆ ದೌರ್ಜನ್ಯಗಳನ್ನು ಎಸಗ್ತಾ ಇರ್ತಾರೆ, ಮತ್ತೆ ಮತ್ತೆ ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಇದನ್ನು ಇಂತಹ ಸಂದರ್ಭಗಳಲ್ಲಿ ನೀವು ಪೊಲೀಸ್ ಠಾಣೆಗಳಿಗೆ ಹೋದರೆ ಪೊಲೀಸ್ ಅವರು ಹೇಳ್ತಾರೆ ಇದು ಸಿವಿಲ್ ಮ್ಯಾಟ್ರು, ದುಡ್ಡು ಕೊಟ್ಟರೆ ಕ್ರಿಮಿನಲ್ ಮ್ಯಾಟ್ರ್ ಆಗೋಗ್ಬಿಡುತ್ತೆ. ಹೇಗೆ ಅಂತ ಹೇಳಿದರೆ ಇಬ್ಬರ ವಿರುದ್ಧವೂ ಕೂಡ, ಅಥವಾ ದುಡ್ಡು ಯಾರು ಜಾಸ್ತಿ ಕೊಡ್ತಾರೋ ಅವ್ರ ಪರವಾಗಿ ನಿಂತ್ಕೊಂಡು ದುರ್ಬಲರ ಹತ್ರ, ಬಡವರ ವಿರುದ್ಧ ಕ್ರಿಮಿನಲ್ ಕೇಸ್ಗಳನ್ನು ದಾಖಲು ಮಾಡಿಸ್ಬಿಡೋದು. ಉದಾಹರಣೆಗೆ SC/ST ಸಂಬಂಧಪಟ್ಟಂಥ ಜನಾಂಗದವ್ರನ್ನ ಮುಂದೆ ಬಿಟ್ಟುಬಿಡೋದು, ಅಲ್ಲೇನೋ ಅವ್ರಿಗೆ ಜಾತಿ ನಿಂದನೆ ಮಾಡಿದ್ರು ಅಂತ ಹೇಳ್ಬಿಡೋದು, ಹೆಣ್ಣು ಮಕ್ಕಳನ್ನ ಮುಂದೆ ಬಿಟ್ಬಿಡೋದು, ಅಲ್ಲೇನೋ ಅವ್ರಿಗೆ ತೊಂದರೆ ಮಾಡಿದ್ರು ಅಂತ ಕೇಸ್ಗಳನ್ನ ದಾಖಲು ಮಾಡಿಸ್ಬಿಡೋದು, ಮತ್ತು ಗಲಾಟೆ ಮಾಡಿದ್ರು ಅಂತ ಅನ್ನೋದು, ಅಥವಾ ಇನ್ನೇನೋ ಬೈದರು, ಜೀವ ಬೆದರಿಕೆ ಹಾಕಿದ್ರು, ಈ ರೀತಿ ಸೆಕ್ಷನ್ಗಳನ್ನ ಹಾಕಿ FIRಗಳನ್ನ ಹಾಕ್ಬಿಟ್ಟು ಅವ್ರಿಗೆ ದೌರ್ಜನ್ಯಗಳು ನಡೀತಾ ಇದೆ, ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತಹ ಸಂದರ್ಭಗಳಲ್ಲಿ, ಕೆಲವು ಸಂದರ್ಭಗಳಲ್ಲಿ ಈ ರೀತಿಯಾಗಿ ಅವರು ಬಂದು ತೊಂದರೆ ಕೊಟ್ಟಾಗ ಪೊಲೀಸ್ನವರಿಗೆ ಹೇಳಿದ್ರು ಕೂಡ ಇಲ್ಲ, ಇವರ ವಿರುದ್ಧ ಸ್ಟೇ ಆರ್ಡರ್ ಇದೆ, ನಾವು ಕೋರ್ಟ್ಗೆ ಹೋಗಿದ್ದೇವೆ, ದ ಮ್ಯಾಟರ್ ಈಸ್ ಬಿಫೋರ್ ಪೆಂಡಿಂಗ್ ದಿ ಕೋರ್ಟ್ ಅಂತ ಹೇಳಿದ್ರು ಕೂಡ ಪೊಲೀಸ್ನವರು ಅವ್ರು ಹೇಳ್ತಾರೆ ನಿಮ್ಮದು ಸ್ಟೇ ಇರ್ಬೋದು, ಅವ್ರು ಬರ್ತಾ ಇದ್ದಾರೆ, ಆಯಿತು ನೀವು ಕೋರ್ಟಿಂದ ನಮಗೆ ಡೈರೆಕ್ಷನ್ನ ತಗೊಬನ್ನಿ. ತಿರ್ಗಾ ಕೋರ್ಟ್ ಸ್ಟೇ ಆರ್ಡರ್ ಇದ್ರೂ ಕೂಡ ನಮಗೆ ಡೈರೆಕ್ಷನ್ ಕೊಟ್ಟಿಲ್ಲ, ಇಂಥ ಪೊಲೀಸ್ ಠಾಣೆಯ ಇಂಥ SHOಗೆ ಅಥವಾ ಇಂಥ IOಗೆ, ಇನ್ವೆಸ್ಟಿಗೇಟ್ ಆಫೀಸರ್, SHO ಅಂದರೆ ಸ್ಟೇಷನ್ ಹೆಡ್ ಆಫೀಸರ್, ಇಂಥವ್ರಿಗೆ ಡೈರೆಕ್ಷನ್ ಕೊಟ್ಟು ಇವರನ್ನು ಪ್ರೊಟೆಕ್ಟ್ ಮಾಡಿ ಅಂತ ನೀವು ತೊಗೊಂಡು ಬನ್ನಿ, ಆಗ ನಾವು ಪ್ರೊಟೆಕ್ಟ್ ಮಾಡ್ಬೋದು, ಅಲ್ಲಿವರೆಗೂ ನಾವು ಬರಲಿಕ್ಕಾಗಲ್ಲ. ನಾವೇನು ಹೇಳ್ಬೋದು ಅಂದರೆ ನೀವು ಕಿತ್ತಾಟ ಮಾಡ್ಕೋಬಾರ್ದು, ಗಲಾಟೆ ಮಾಡ್ಕೋಬಾರ್ದು ಅಂತ ಮಾತ್ರ ನಾವು ಹೇಳ್ತೀವಿ ಹೊರತು ಈ ಜಮೀನಿಗೆ ನೀನು ಬರಬಾರ್ದು ಅಂತೆಲ್ಲ ನಾನು ಹೇಳೋಕ್ಕಾಗಲ್ಲ. ನೀನು ಬೇಕಾದರೆ ಇದನ್ನು ಕೋರ್ಟಿನ ಗಮನಕ್ಕೆ ತಗೋಬಾ ಅಂತಾರೆ. ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಕೋರ್ಟ್ಗೆ ತಗೊಂಡೋಗಿ ಹಾಕಿದ್ರೆ ನೋಡಿ ಸ್ವಾಮಿ ನೀವು ಆದೇಶ ಕೊಟ್ಟಿದ್ದೀರಾ, ಆದರೂ ಕೂಡ ಇವರು ಇಂಟರ್ಫಿಯರ್ ಆಗಿದ್ದಾರೆ, ಅತಿಕ್ರಮ ಪ್ರವೇಶ ಮಾಡ್ತಾ ಇದ್ದಾರೆ, ಮತ್ತೆ ತೊಂದರೆ ಕೊಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರು ಕೂಡ ಕೋರ್ಟ್ ತಾನು ಕೊಟ್ಟಂಥ ನಿರ್ದೇಶನ, ತಾನು ಕೊಟ್ಟಂಥ ಆದೇಶಕ್ಕೆ ವಿರುದ್ಧವಾಗಿ ಮಾತಾಡ್ಬಿಡುತ್ತೆ ಕೆಲವೊಮ್ಮೆ. ಇದು ನನಗೆ ವಕೀಲನಾಗಿ ಬಹಳ ಅಸಮಾಧಾನ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ
ಈ ಒಂದು ಕಕ್ಷಿದಾರರುಗಳು ಬಹಳ ಕಷ್ಟಪಟ್ಟು ಕೇಸನ್ನು ದಾಖಲು ಮಾಡ್ತಾರೆ ಮತ್ತು ಕೋರ್ಟಿನಿಂದ ಆದೇಶವನ್ನು ಪಡ್ಕೊಂಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ನಾನು ಒಬ್ಬ ನ್ಯಾಯಾಧೀಶನಾಗಿ ಆದೇಶವನ್ನು ಕೊಟ್ಟಿದ್ದೇನೆ, ನೀನು ಅಲ್ಲಿಗೆ ಹೋಗಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ, ಮತ್ತೆ ನೀನು ಅಲ್ಲಿಗೆ ಹೋಗಬಾರ್ದು ಅಂತ ಹೇಳಿ ಅವರನ್ನು ಕರೆದು ಅವರಿಗೆ ಎಚ್ಚರಿಕೆ ಕೊಟ್ಟು, ಕೋರ್ಟ್ ಅಂದರೆ ನಿಮಗೆ ಜವಾಬ್ದಾರಿ ಇಲ್ವಾ, ಭಯ ಇಲ್ವಾ, ಅಥವಾ ಕೋರ್ಟಿನ ಬಗ್ಗೆ ಮೇಲೆ ಗೌರವ ಇಲ್ವಾ ಅಂತ ಹೇಳಿ ಅವರನ್ನು ಕರೆದು ಅವರಿಗೆ ಚೀಮಾರಿ ಹಾಕಿ ಅವರಿಗೆ ಕಾನೂನನ್ನು ಗೌರವಿಸಬೇಕು ಅಂತ ಹೇಳಿ ಪಾಠ ಹೇಳಿ ಎಚ್ಚರಿಕೆ ಕೊಟ್ಟು, ಮತ್ತು ಪೊಲೀಸರಿಗೆ ಒಂದು ಡೈರೆಕ್ಷನ್ ಅನ್ನು ಕೊಟ್ಟು ಅವರು ಹೋಗಬಾರ್ದು, ಫರ್ದರ್ ಆರ್ಡರ್ ಆಗೋವರೆಗೂ ಕೂಡ ಅಲ್ಲಿ ಹೋಗದೇ ಇರೋ ಥರದಲ್ಲಿ ನೀವು ಬಂದೋಬಸ್ತ್ ಮಾಡಿ ಅಂತ ಹೇಳದೇ ಇರುವಂತಹ ಒಂದು ನ್ಯಾಯಾಧೀಶರನ್ನ ಅಥವಾ ಆ ಕೋರ್ಟಿನ ಮೇಲೆ ಗೌರವ ಹೇಗೆ ಬರುತ್ತೆ ಸಾಮಾನ್ಯ ಜನಗಳಿಗೆ? ಖಂಡಿತ ಬರೋದಿಲ್ಲ. ಅವ್ರೇನು ಹೇಳ್ತಾರೆ, ಕೆಲವು ನ್ಯಾಯಾಧೀಶರು ಕರೆದು ಮಾತಾಡ್ತಾರೆ, ಕೆಲವು ನ್ಯಾಯಾಧೀಶರುಗಳು ಮೆಮೊ ಹಾಕಿ CD ಹಾಕಿ ರೆಕಾರ್ಡ್ ಮಾಡಿ ತೊಗೊಂಡೋಗಿ, ನೋಡಿ ಸ್ವಾಮಿ ನೀವು ಆದೇಶ ಕೊಟ್ಟರು ಬರ್ತಾನೆ ಇದ್ದಾರೆ, ತೊಂದರೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರು ಕೂಡ ಕೋರ್ಟ್ ಹೇಳುತ್ತೆ ನಾನು ಆದೇಶ ಮಾಡಿಬಿಟ್ಟಿದ್ದೀನಿ, ನೀವು ಕೋರ್ಟಿನ ಆದೇಶವನ್ನು ಪಾಲನೆ ಮಾಡದೆ ಹೋದರೆ ಇನ್ನೊಂದು ಕೇಸ್ ಹಾಕೊಳ್ಳಿ, ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಹಾಕ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಕೈ ತೊಳ್ಕೊಂಡ್ಬಿಡುತ್ತೆ. ಈ ರೀತಿ ಆದಾಗ ಆದೇಶ ಕೇಳೋಕ್ಕೊಂದು ಕೋರ್ಟು, ಆದೇಶನ ಪಾಲನೆ ಮಾಡೋಕ್ಕೆ ಇನ್ನೊಂದು ಕೋರ್ಟು, ತಿರ್ಗಿ ಅದನ್ನು ಮಾಡಲಿಲ್ಲ ಅಂತ ಹೇಳಿದರೆ ಇನ್ನೊಂದು ಕೇಸ್ ಹಾಕೋ. ಇದೇ ಥರ ಹೋಗ್ತಾ ಇದ್ದರೆ ಇನ್ಸ್ಟ್ಯಾಂಟ್ ರೆಮಿಡಿ ಸಿಗದೆ ಹೋದರೆ ದುಡ್ಡಿರೋರು ಅವರು ಕೇಸುಗಳನ್ನು ದಾಖಲು ಮಾಡಿಕೊಂಡು ಹೋಗ್ತಾರೆ. ಆದರೆ ದುಡ್ಡಿಲ್ಲದ ಬಡವರಿಗೆ ಇನ್ಸ್ಟ್ಯಾಂಟ್ ಆಗಿ ನಿಮಗೆ ರೆಮಿಡಿ ಕೊಡದೆ ಹೋದರೆ, ಕೋರ್ಟ್ಗೆ ಪವರ್ ಇರುತ್ತೆ, ಎಲ್ಲದಕ್ಕೂ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಹಾಕ್ಕೊಂಡು ಹೋಗಬೇಕು ಅನ್ನೋದೇನಿಲ್ಲ. ಡೈರೆಕ್ಷನ್ ಕೊಟ್ಟ ಮೇಲೆ ಡೈರೆಕ್ಷನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ಒಂದು ಪೊಲೀಸವರಿಗೆ ಡೈರೆಕ್ಷನ್ ಕೊಟ್ಟು ಅವರಿಗೆ ರಕ್ಷಣೆ ಕೊಡಿ ಅಂತ ಹೇಳಬಹುದು. ಆ ಪವರ್ ಕೋರ್ಟ್ಗೆ ಇರುತ್ತೆ. ಆದರೂ ಅವರು ಅದನ್ನು ಮಾಡೋದಕ್ಕೆ ರೆಡಿ ಇಲ್ಲ. ನ್ಯಾಯಾಲಯಕ್ಕೆ ಜನ ಹೋಗೋದು ರಕ್ಷಣೆಯನ್ನು ಬಯಸಿ, ಪೊಲೀಸರ ಹತ್ರ ಹೋಗೋದು ರಕ್ಷಣೆಯನ್ನು ಬಯಸಿ, ಪೊಲೀಸರಿಂದ ಕೂಡ ರಕ್ಷಣೆ ಆಗ್ತಾ ಇಲ್ಲ, ನ್ಯಾಯಾಲಯದಿಂದ ರಕ್ಷಣೆ ಆಗ್ತಾ ಇಲ್ಲ. ಬರೀ ಕೇಸ್ ಮೇಲೆ ಕೇಸ್ ಹಾಕೊಂಡು ಹೋಗು, ಕೇಸ್ಗಳನ್ನು ನಡೆಸ್ಕೋ, ಇಲ್ಲಿ ಕೊಡಲಿಲ್ಲ ಅಂದರೆ ಅಲ್ಲೂ ಹೋಗು, ಅಲ್ಲಿ ನಿನಗೆ ನ್ಯಾಯ ಸಿಗಲಿಲ್ಲ ಅಂದರೆ ಅಲ್ಲೂ ಕೇಸ್ ಮಾಡು. ಈ ರೀತಿಯಾಗಿ ಮಾಡ್ತಾ ಹೋದರೆ ಬಡವರು ಹೇಗೆ ಬದುಕೋದು? ಯಾರು ಆ ಖರ್ಚು ವೆಚ್ಚಗಳನ್ನೆಲ್ಲ ಭರಿಸ್ತಾರೆ? ಮತ್ತು ಕೋರ್ಟ್ಗೆ ರೆಮಿಡಿ ಅಂತ ಹೇಗೆ ಬರ್ತಾರೆ ಜನ? ಇನ್ಸ್ಟ್ಯಾಂಟ್ ಆಗಿ ರೆಮಿಡಿ ಸಿಗಬೇಕು. ನಿಜವಾಗಿ ಕೋರ್ಟ್ಗೆ ಆದೇಶ ಮಾಡುವಂತಹ ಪವರ್ ಇಲ್ಲದೇ ಇದ್ದಾಗ ಮಾತ್ರ ಅವರು ನೀವು ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕೊಂಡು ಹೋಗಿ ಅಂತ ಹೇಳ್ಬೋದು. ಕೆಲವೊಮ್ಮೆ ಕೊಟ್ಟಿರೋ ಡೈರೆಕ್ಷನ್ನ ಪೊಲೀಸರಿಗೆ ಹೇಳುವಂಥ ಅಧಿಕಾರ ಇದ್ದಾಗ ಕರೆದು ಮಾತಾಡುವಂತಹ ಒಂದು, ಅಥವಾ ಎದುರುಗಡೆ ವಕೀಲಗಾರರಿಗೆ ಹೇಳಿ ನಿಮ್ಮ ಕಕ್ಷಿದಾರನ್ನು ಕರೆಸಿ ಇಂಜಂಕ್ಷನ್ ಆರ್ಡರ್ ಇದೆ ಅಲ್ಲಿಗೆ ಹೋಗಬಾರ್ದು ಅಂತ ಹೇಳಿ, ಗಲಾಟೆ ಮಾಡಬಾರ್ದು ಅಂತ ಹೇಳುವಷ್ಟು ಅಧಿಕಾರ ಇದ್ದರೂ ಕೂಡ ಯಾರು ಅದರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಬಡವರಿಗೆ ಒಂದು ಇನ್ಸ್ಟೆಂಟ್ ರೆಮಿಡಿ ಕೊಡಬೇಕು. ಸುಮ್ಮನೆ ಹೋಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ರೆ ಬಹಳ ತಪ್ಪಾಗುತ್ತೆ. ಅದರಿಂದ ಬಡವರು ಏನೋ ಕಷ್ಟಗಳನ್ನು ಮಾಡಿಕೊಂಡು, ಖರ್ಚುಗಳನ್ನು ಮಾಡಿಕೊಂಡು, ಏನೋ ಒಂದು ಆದೇಶ ಸಿಕ್ತಲ್ಲ, ನಮಗೇನೋ ಒಂದು ಸ್ಟೇ ಆರ್ಡರ್ ಸಿಕ್ಕಿದೆ, ನಾವು ನೆಮ್ಮದಿಯಾಗಿ ಅಲ್ಲಿ ಇರೋಣ ಅನ್ನೋದು ಇದ್ದಾಗ ಆ ಒಂದು ಪರಿಸ್ಥಿತಿಯನ್ನು ರಕ್ಷಣೆ ಕೊಡದೆ ಹೋದರೆ ಮತ್ತೆ ತಿರ್ಗಾ ಕೇಸ್ ಹಾಕ್ಕೊಳ್ಳಿ ಅಂದರೆ ನ್ಯಾಯಾಲಯದ ಮೇಲೆ ಇರ್ತಕ್ಕಂಥ ಗೌರವ ಮತ್ತು ಅಭಿಪ್ರಾಯ ಖಂಡಿತವಾಗಿಯೂ ಜನಸಾಮಾನ್ಯರ ದೃಷ್ಟಿಯಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಈ ನ್ಯಾಯಾಲಯಗಳೇ ಬೇಡಪ್ಪ, ಇದು ವರ್ಷಗಟ್ಟಲೆ ಬರೀ ಹೋಗ್ತಾನೆ ಇರುತ್ತೆ, ನಮ್ಗೆ ಇನ್ಸ್ಟಂಟ್ ರೆಮಿಡಿ ಇಲ್ಲ, ರಕ್ಷಣೆ ಇಲ್ಲ ಎಂಬುವಂತಹ ಭಾವ ಬರುತ್ತೆ. ಇದು ಈ ರೀತಿಯಾಗಿ ಆಗಬಾರದು. ಬಡವರಿಗೆ ಸೂಕ್ತ ಸಮಯದಲ್ಲಿ ಸೂಕ್ತವಾಗಿ ರಕ್ಷಣೆ ಸಿಗಬೇಕು. ನ್ಯಾಯಾಲಯಗಳು ಅಥವಾ ನ್ಯಾಯಾಧೀಶರು ಕೂಡ ತಮ್ಮ ಅಧಿಕಾರದ ವ್ಯಾಪ್ತಿಯನ್ನು ಸಮಂಜಸವಾಗಿ ಬಳಸಿಕೊಂಡು ಬಡವರ ರಕ್ಷಣೆಯನ್ನು ಮಾಡಬೇಕು. ಮತ್ತು ಒಂದು ಪ್ರಖರವಾದಂತಹ ಆದೇಶಗಳನ್ನು ಹೊರಡಿಸುವ ಮೂಲಕ ಕೋರ್ಟಿನ ಪವರನ್ನು ಕೂಡ ತೋರಿಸಬೇಕಾಗತ್ತೆ, ಅಮಾಯಕರ ರಕ್ಷಣೆಯನ್ನು ಮಾಡುವ ಸಲುವಾಗಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.